ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂಕರೀಷಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿವೋಪಹ್ವಯೇ ಶ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುಸ್ಸು ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಈ ಗ್ರಹಗಳ ಬದಲಾವಣೆಗಳ ಕುರಿತು ಮಾಹಿತಿ ನಾವು ತಿಳ್ಕೋಬೇಕು. 7ನೇ ತಾರೀಕು ಬುಧ 4ನೇ ಮನೆಗೆ ಬರ್ತಾ ಇದ್ದಾರೆ. ಧನುಸ್ಸು ರಾಶಿಗೆ ಚತುರ್ಥ ಭಾವಕ್ಕೆ ಬುಧ ಬರ್ತಾ ಇದ್ದಾರೆ 7ನೇ ತಾರೀಕು. ಅದೇ 7ನೇ ತಾರೀಕು ಶುಕ್ರ 3ನೇ ಮನೆಗೆ ಮಿತ್ರನ ಮನೆಗೆ ಬರ್ತಾರೆ. ಮಿತ್ರನ ಮನೆಗೆ ಇದ್ರೂ ಮತ್ತೆ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ. ಶುಕ್ರನಿಂದ ಏನು ದೊಡ್ಡ ವ್ಯತ್ಯಾಸಗಳು ಈ ತಿಂಗಳೆಲ್ಲ ಆಗ್ಲಿಕ್ಕಿಲ್ಲ. ಹೋದ ತಿಂಗಳು ಹೇಗಿತ್ತು ಹಾಗೇ ಇರುತ್ತೆ. ಇನ್ನು ಸೂರ್ಯ ಶತ್ರು ಸ್ಥಾನದಿಂದ 4ನೇ ಮನೆಗೆ ಬರ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಮಾಹಿತಿ, ಧನುಸ್ಸು ರಾಶಿಯವರಿಗೆ ಒಳ್ಳೆ ಫಲ. ಅದಲ್ಲದೆ 15ನೇ ತಾರೀಕು ಕುಜ ಅಂಗಾರಕ ಅವರು 3ನೇ ಮನೆಗೆ ಬರ್ತಾ ಇದ್ದಾರೆ. ಅದು ಒಳ್ಳೆ ಪಾಸಿಟಿವೇ, ಅದರದ್ದು ನೆಗೆಟಿವ್ ಇಲ್ಲ. ಹಾಗೆ 25ನೇ ತಾರೀಕು ಬುಧ 5ನೇ ಮನೆಗೆ ಬರ್ತಾ ಇದ್ದಾರೆ. ಅದು ನೆಗೆಟಿವ್ ಇಲ್ಲ. ಮೇಲಾಗಿ 31ನೇ ತಾರೀಕು ಮಾರ್ಚ್ ತಿಂಗಳು ಶುಕ್ರ 4ನೇ ಮನೆಗೆ ಬರ್ತಾರೆ, ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಅದು ಒಳ್ಳೆಯ ಫಲವೇ. ಹಾಗಾದ್ರೆ ಕೆಟ್ಟದ್ದು ಯಾವುದು ಇಲ್ವೇ ಇಲ್ವಾ ಗುರುಗಳೇ ಅಂತಂದ್ರೆ ಇದೆ, ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೇಕು. 9ನೇ ತಾರೀಕು ಅಮಾವಾಸ್ಯೆ ಇದೆ, ಮಾರ್ಚ್ 9. ಅದೇ ದಿನ ಶನೀಶ್ವರ ಜಯಂತಿ ಇದೆ. ಶನೀಶ್ವರ ಜಯಂತಿಗೆ ಸ್ವಾಮಿಯನ್ನ ಹೆಚ್ಚು ಆರಾಧನೆ ಮಾಡಿ. ಅದರ ಜೊತೆಗೆ ಮಹಾಶಿವರಾತ್ರಿ ಅನ್ನುವಂಥದ್ದು 8ನೇ ತಾರೀಕು. ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ 25ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ, ಅದನ್ನು ಆಚರಣೆ ಮಾಡಬೇಕು. ನೋಡಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಮತ್ತೆ ಸುಖಾಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮ ಸ್ಥಾನದಲ್ಲಿದ್ದಾರೆ. 5ನೇ ಮನೆಯಲ್ಲಿ ಗುರು ಸ್ಥಿರವಾಗಿದ್ದಾರೆ. ಏಪ್ರಿಲ್ ತಿಂಗಳು ಮೂರ್ತಿ ಆಗೋವರೆಗೂ ಅಲ್ಲೇ ಇರ್ತಾರೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಗುರುವಿಂದ ಯಾವುದೇ ತೊಂದರೆ ಇಲ್ಲ. ಸ್ಟಿಲ್ ಗುರುಬಲ ಹೋಗ್ತಾ ಇದೆ, ಗುರುಬಲ ನಡೀತಾ ಇದೆ. ಇನ್ನ ಈ ತಿಂಗಳದ ವಿಡಿಯೋ ಮಾಡಿದೆ ನಾನು, ಮಾರ್ಚ್ ತಿಂಗಳ ವಿಡಿಯೋ ಮಾಡ್ತಾ ಇದ್ದೀನಿ, ಮುಗೀತು. ಏಪ್ರಿಲ್ ತಿಂಗಳದ ವಿಡಿಯೋ ಮಾಡಿದ್ರೆ ಮುಗೀತು ನಿಮ್ದು ಗುರುಬಲ. ಅದಾದ್ಮೇಲೆ ನಿಮ್ಗೆ ಗುರುಬಲ ಇರಲ್ಲ. ನಿಮ್ಮ ರಾಶಿಯಿಂದ 6ನೇ ಮನೆ ಗುರು ಹೋಗ್ಬಿಡ್ತಾರೆ ಋಣರೋಗ ಶತ್ರುಸ್ಥಾನಕ್ಕೆ. ಆ ಟೈಮಲ್ಲೆಲ್ಲ ಕೆಲವೊಂದು ನೀವು ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೋಬೇಕು. ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಬದಲಾವಣೆ ಬೇಕಾ, ಪರಿಹಾರಗಳು ಬೇಕಾ ಅಂತ ನೀವು ಏಪ್ರಿಲ್ ತಿಂಗಳಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನಿಮಗೆ ಮಾರ್ಚ್ ಏಪ್ರಿಲ್ ಮಾತ್ರನೇ ನಿಮಗೆ ಚೆನ್ನಾಗಿರೋದು. ಮಾರ್ಚ್ ತಿಂಗಳು ಗುರುಬಲ ಚೆನ್ನಾಗಿದೆ, ಗುರು ನಿಮಗೆ ಚೆನ್ನಾಗಿರ್ತಾರೆ, ಒಳ್ಳೆ ಫಲವೇ ಕೊಡ್ತಾರೆ. ಹಾಗೆ ನೋಡಿ, ಈ 7.5 ಅನ್ನುವಂಥ ಬಾಧೆನೂ ನಿಮ್ಗಿಲ್ಲ. 7.5 ಅನ್ನುವಂಥದ್ದು ಯಾವುದೋ ಸಮಸ್ಯೆಗಳು ಕಾಣ್ತಿಲ್ಲ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಶನಿಗೆ ಸಂಬಂಧಪಟ್ಟಂತ ಯಾವ ತೊಂದರೆಗಳು ನಿಮ್ಗಿಲ್ಲ. ಧನುಸ್ಸು ರಾಶಿಯವರಿಗೆ ಅದು ಕೂಡ ತುಂಬಾ ಒಳ್ಳೆ ಫಲಿತವನ್ನೇ ಕೊಡುವಂತ ಸಂದರ್ಭ ಅಂತ ಹೇಳ್ಬೋದು ನಾನು. ಅಲ್ಲಿಗೆ ಇವೆರಡೂ ಆಯ್ತು ಅಂತಂದ್ರೆ ಗುರು ಶನಿಯ ಬದಲಾವಣೆಗಳನ್ನ ಕುರಿತು ನಾವು ನೋಡೋದಾದ್ರೆ, ಮತ್ತೆ 7ನೇ ಮತ್ತೆ 10ನೇ ಮನೆ ಅಧಿಪತಿ ಆದಂತಹ ಬುಧ ಆಕ್ಚುಲ್ ಆಗಿ ಶತ್ರು ಸ್ಥಾನದಲ್ಲಿ ಇದ್ದಾರೆ. 7ನೇ ತಾರೀಕು ಶತ್ರು ಸ್ಥಾನಕ್ಕೆ ಬರ್ತಾರೆ. ಹಾಗೆ ಮತ್ತೆ 25ನೇ ತಾರೀಕು ಶತ್ರು ಸ್ಥಾನದಲ್ಲೇ ಇರ್ತಾರೆ. ಅಂದ್ರೆ ಇನ್ನೊಂದು ಮನೆಗೆ ಬಂದ್ರು ಕೂಡ ಅಲ್ಲೇ ಇರ್ತಾರೆ. ಅಲ್ಲಿಗೆ ಏನಾಯ್ತು, ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ ಆಗಿರತಕ್ಕಂತ ಬುಧ ಶತ್ರು ಸ್ಥಾನ ಈ ತಿಂಗಳು ಪೂರ್ತಿ ಬಲಿಷ್ಠವಾದ ಸ್ಥಾನದಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಕೆಲಸಗಳು ನಿಧಾನವಾಗಿ ಆಗುವಂಥದ್ದು, ಮತ್ತೆ ನಿಮ್ಮ ಪ್ಲಾನ್ ಪ್ರಕಾರ ಅದು ಅಪ್ಲೈ ಆಗದೆ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಬರುವಂಥದ್ದು, ಪ್ರಮೋಷನ್ ಅಲ್ಲಿ ತೊಂದರೆ ಬರುವಂಥದ್ದು, ನೂತನ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡುವಂಥದ್ದು, ಅಥವಾ ಟ್ರಾನ್ಸ್ಫರ್ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮನಸ್ಸಿಗೆ ನೋವನ್ನು ತಂದು ಕೊಡುವಂಥದ್ದು ಸಾಧ್ಯತೆಗಳು ಹೆಚ್ಚು. ಯಾಕೆಂದ್ರೆ ದಶಮಾಧಿಪತಿ ಆಗಿರತಕ್ಕಂಥ ಬುಧ ಶತ್ರುಸ್ಥಾನ, ಸಪ್ತಮಾಧಿಪತಿ ಆಗಿರತಕ್ಕಂಥ ಬುಧನೂ ಶತ್ರುಸ್ಥಾನವೇ. ಹಾಗಾಗಿ ಸಾಧ್ಯವಾದಷ್ಟು ಧನುರಾಶಿಯವರು ಪ್ರತಿದಿನ ತಿಂಗಳು ಪೂರ್ತಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಕೇಳಿ, ಹೇಳಿ, ಬಂತ 30 ನಿಮಿಷ ಸ್ಪೆಂಡ್ ಮಾಡಿ, ಹೇಳಿ, ಬರಲಿಲ್ವಾ ಕೇಳಿ, ಏನು ತಪ್ಪಿಲ್ಲ. ಧನುಸ್ಸು ರಾಶಿಯವರು ಖಂಡಿತವಾಗಲೂ ನೀವು ಸಪ್ತಮ ಭಾವ ದಶಮ ಭಾವವನ್ನು ಬಲಪಡಿಸ್ಕೊಳ್ಬೇಕಾದ್ರೆ ವಿಷ್ಣು ಸಹಸ್ರನಾಮವನ್ನು ಕೇಳಲೇಬೇಕು. ನೀವು ಇದನ್ನು ಆಪ್ಷನ್ ಆಗಿ ತಗೊಳ್ಬೇಡಿ, ಮ್ಯಾಂಡೇಟ್ರಿ ಅಂತ ತಗೊಳ್ಳಿ. ಆಯ್ತು, ಅಲ್ಲಿಗೆ ಒಂದು ಹಂತಕ್ಕಾಯ್ತು. ಇನ್ನು ರಾಶಿಯಿಂದ 9ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಶತ್ರು ಸ್ಥಾನದಲ್ಲೇ ಇರ್ತಾರೆ, 3ನೇ ಮನೆಯಲ್ಲಿ ಇರ್ತಾರೆ. ಹಾಗಾಗಿ ನಿಮ್ಮ ಭಾಗ್ಯಾಧಿಪತಿ ನಿಮಗೆ ಬಲಿಷ್ಠವಾಗಿಲ್ಲ 14ನೇ ತಾರೀಕುವರೆಗೂ. 14 ಆದಮೇಲೆ 15ನೇ ತಾರೀಕಿನಿಂದ ಅಥವಾ 14 ಸಂಜೆಯಿಂದನೇ ತಗೊಳ್ವಿ. ಚತುರ್ಥ ಭಾವ ಸುಖ ಭಾವಕ್ಕೆ ಬರ್ತಾರೆ. ಅಂದ್ರೆ ಭಾಗ್ಯಾಧಿಪತಿ ಸುಖ ಸ್ಥಾನದಲ್ಲಿ,
ಭಾಗ್ಯಾಧಿಪತಿ ಸುಖಸ್ಥಾನದಲ್ಲಿ ಸುಖವನ್ನು ಕೊಡ್ತಾನೆ. ಸೂರ್ಯ 14ನೇ ತಾರೀಕು ಮಾರ್ಚ್ನಿಂದ ಭಾಳ ಒಳ್ಳೆಯ ಫಲಿತವನ್ನು ನಿಮಗೆ ಕೊಡ್ತಾನೆ. ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ, ಸಕ್ಸಸ್ಸನ್ನು ಕೊಡುತ್ತೆ. ನಿಮಗೆ ಮೇಲಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಕೃಪಾ ಕಟಾಕ್ಷ ನಿಮ್ಮಲ್ಲಿ ಪರಿಪೂರ್ಣವಾಗಿರುತ್ತೆ. ಆಯ್ತಲ್ಲ, ಅಲ್ಲಿಗೆ ನಿಮ್ಗೇನಾಯ್ತು, ಗ್ರಹಸ್ಥಿತಿಗಳ ಬದಲಾವಣೆ ತಿಳಿಯಿತು. ಇನ್ನು ನಿಮ್ಗೆ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ ಪಂಚಮ ಸ್ಥಾನ, ಹಾಗೆ 6ನೇ ಮನೆ ಋಣರೋಗ ಶತ್ರುಸ್ಥಾನ, ಹಾಗೆ 11ನೇ ಮನೆ ಲಾಭಸ್ಥಾನ, ಹಾಗೆ 12ನೇ ಮನೆ ವ್ಯಯ ನಷ್ಟಸ್ಥಾನ. ಈ 4 ಸ್ಥಾನದ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆ 4 ಸ್ಥಾನಕ್ಕೂ ಅಧಿಪತಿಗಳಾಗಿರ್ತಕ್ಕಂಥ ಹಾಗೂ ದ್ವಿತೀಯ ತೃತೀಯ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ಧೈರ್ಯಸ್ಥಾನಕ್ಕೆ ಅಧಿಪತಿ ಅಂತ ಶನಿ, ಕುಜ ಹಾಗೂ ಶುಕ್ರ ಒಟ್ಟಿಗೆ 3 ಗ್ರಹಗಳು ಒಂದೇ ಮನೆಯಲ್ಲಿ ಇರ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ 3ನೇ ಮನೆ ಆಸ್ಪೆಕ್ಟ್ಸ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಧೈರ್ಯಂಚ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷ ಕರ್ಣ ಸಹಾಯವು ಚ ಚಿಂತನೀಯಂ ತೃತೀಯತಃ. ಏನು 3ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಏನು ಫಲ, ಹಾಗಾದ್ರೆ ನಾವು ಕುಜ ಇದ್ದಾಗ ಏನು ಫಲ ಅನ್ನುವಂಥದ್ದು ನೋಡೋಣ. ತೃತೀಯದ ಅಂಗಾರಕನು, ಅಂಗಾರಕ ಅಂದ್ರೆ ಕುಜನೆ, ತೃತೀಯದ ಅಂಗಾರಕನು ಗೋಚಾರ ರೀತ್ಯ ಮಿತ್ರನ ಮನೆಯಲ್ಲಿದ್ದರೆ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಫಲಿತ. ಯಾವ ರೀತಿ? ಶೂರನನ್ನಾಗಿಸುವಂತಹ ಶಕ್ತಿ ಯೋಗ ಪ್ರಾಪ್ತಿ. ಅಂದ್ರೆ ಶೂರ ಅಂದ್ರೆ ನೀವು ಬಲಿಷ್ಠರಾಗ್ತೀರಾ, ಧೈರ್ಯ ಜಾಸ್ತಿ ಇರುತ್ತೆ, ಸುಖಿಯನ್ನಾಗಿ ಇಡುವಂಥವನು, ಸತ್ಕೀರ್ತಿವಂತರಾಗಿ ಅಭಿವೃದ್ಧಿಯನ್ನು ಕೊಡ್ತಾರೆ. ಜೊತೆಗೆ ಸಹೋದರ ಸಹೋದರಿಯರ ಮಧ್ಯೆ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಭ್ರಾತೃಸ್ಥಾನ ಅಂತ ಕರಿತೀವಿ, ಅಂದ್ರೆ ಸಹೋದರ ಸಹೋದರಿ ಸ್ಥಾನ. ಭ್ರಾತೃ ಅಂತಂದ್ರೆ ಅಣ್ಣ ತಮ್ಮಂದಿರು ಅಂತ ತಗೊಳ್ಬಹುದು. ಅದರಲ್ಲಿ ಸ್ಥಾನ ಬಲಿಷ್ಠವಾಗಿರುತ್ತೆ. ಕುಜ ನಿಮಗೆ 3ನೇ ಮನೆಯಿದ್ದು ಉಚ್ಚಾನೋ ಸ್ವಕ್ಷೇತ್ರನೋ ಮಿತ್ರನ ಮನೆ ಇದ್ರೆ ಇವುಗಳೆಲ್ಲ ಸಿಗ್ತಾ ಹೋಗುತ್ತೆ, ಚೆನ್ನಾಗಿದೆ. ರೋಗ ನಿವೃತ್ತಿ ಆಗುತ್ತೆ, ಉತ್ತಮವಾಗಿರ್ತಕ್ಕಂಥ ಸಹೋದರದ ಅಭಿವೃದ್ಧಿ ಇರುತ್ತೆ. ಜೊತೆಗೆ ಗಂಟ್ಲು ಸಮಸ್ಯೆನ ಉತ್ಪತ್ತಿ ಮಾಡ್ತಾನೆ. ಮಾಂಸದಲ್ಲಿ ಬಲ ಅಂದ್ರೆ ದೇಹದ ಮಾಂಸದಲ್ಲಿ ಸ್ವಲ್ಪ ಬಲವನ್ನು ಕಮ್ಮಿ ಮಾಡಿ ಕಿವಿ ರೋಗ ಹಾಗೂ ಗಂಟಲ ರೋಗವನ್ನು ಉತ್ಪತ್ತಿ ಮಾಡ್ತಾನೆ. ಅದರ ಕಡೆ ಗಮನ ಕೊಡಿ, ಅದಕ್ಕೇನು ಪರಿಹಾರ ಬೇಕಿಲ್ಲ, ಗಮನ ಕೊಡಿ ಅಷ್ಟೇ. ಹಾಗೆ ಶುಕ್ರ 3ನೇ ಮನೆಯಲ್ಲಿದ್ದಾಗೇನು, ತೃತೀಯದ ಶುಕ್ರನು ಧನುಸ್ಸು ರಾಶಿಯವರಿಗೆ ಗೋಚಾರದ ರೀತ್ಯವಾಗಿ ಬಹಳ ಸ್ಪಷ್ಟವಾದ ಫಲವನ್ನು ಹೇಳುತ್ತದೆ. ಏನು? ರೋಗ ನಿವೃತ್ತಿಯನ್ನು ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಶುಕ್ರ ಕೊಡ್ತಾನೆ. ತುಂಬ ವಿಲಾಸವಂತರಾಗ್ತೀರಾ, ತುಂಬ ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ರೆ, ಪ್ರಯಾಣ, ಒಂದು ಟೂರು ಹೋಗಿ ಬರುವಂಥದ್ದು, ಲೈಫನ್ನು ಎಂಜಾಯ್ ಮಾಡುವಂಥದ್ದು, ಸಮವಸ್ತ್ರ ಹಾಕ್ಕೊಂಡು ಉದ್ಯೋಗ ಅಥವಾ ವಿದ್ಯೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ. ಕಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇರುತ್ತೆ. ಮತ್ತೆ ಭಯ ಅನ್ನುವಂಥದ್ದು ನಿವೃತ್ತಿಯಾಗಿ ಆರೋಗ್ಯ ಉತ್ಪತ್ತಿ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಪರಸ್ತ್ರೀಯ ವ್ಯಾಮೋಹವನ್ನು ಬಿಡಬೇಕಾಗುತ್ತೆ, ಪರಪುರುಷ ವ್ಯಾಮೋಹವನ್ನು ಬಿಡಬೇಕಾಗುತ್ತೆ. ಅಂದರೆ ನಿಮ್ಗೆ ಇದೆ ಅಂತಲ್ಲ, ಆ ಥರದ ಸನ್ನಿವೇಶ ಕ್ರಿಯೇಟ್ ಆದಾಗ ಹುಷಾರಾಗಿರಿ. ಸಂಪತ್ತು ವೃದ್ಧಿ ಆಗುತ್ತೆ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಕೂಡ ಶುಕ್ರ ನಿಮಗೆ ಶುಭ ಫಲವನ್ನೇ ಕೊಡ್ತಿದ್ದಾನೆ, ಸಂತೋಷ ಆಗುತ್ತೆ. ಅದರ ಜೊತೆಗೆ ಶನಿಯೂ ಕೂಡ ನಿಮಗೆ ತೃತೀಯ ಭಾವದಲ್ಲೇ ಇರ್ತಕ್ಕಂಥದ್ದು. ಶನಿ ತೃತೀಯ ಭಾವದಲ್ಲಿದ್ದಾಗ ಸಾಹಸಂಚ ವೀರ್ಯಂ ಉತ್ತಮಂ ಬಲ ಶ್ರೇಯಾನ್ ಭವತಿ ಅನ್ನುವಂಥದ್ದು ಶ್ಲೋಕ ಏನು ಹೇಳುತ್ತೆ? ಶೀತಲಂ ನೈವ ಚಿತ್ತಂ, ಸಂಪತ್ತು ಗುಣ ಎರಡೂ ವೃದ್ಧಿ ಆಗುತ್ತೆ. ಮತಿವಂತರು, ತುಂಬ ಬುದ್ಧಿವಂತರಾಗ್ತೀರಾ, ಪರಾಕ್ರಮಿಗಳಾಗ್ತೀರಾ. ಮತ್ತೆ ಬಹಳ ಯೋಚನಾ ಶಕ್ತಿ ಇರುತ್ತೆ. ದಿಢೀರಂತ ಯಾವುದೇ ಡಿಸಿಷನ್ ತಗೊಳ್ಳಲ್ಲ, ತುಂಬ ಯೋಚನೆ ಮಾಡಿ ತಗೊಳ್ತೀರಾ, ಪಾಸಿಟಿವ್ ಆಗಿ ತಗೊಳ್ತೀರಾ, ಅದು ನಿಮಗೆ ಸಕ್ಸಸ್ ಅನ್ನು ಕೊಡುತ್ತೆ. ಗುರುಗಳ ಕ್ಷೇತ್ರ ದರ್ಶನ ಮಾಡುವಂಥದ್ದು ನಿಮಗೆ ಮತ್ತಷ್ಟು ಶುಭ ಫಲ. ಏನೋ ಒಂದು ಮಾರ್ಚ್ ತಿಂಗಳಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ ಧನುಸ್ಸು ರಾಶಿಯವರು, ಆ ಸಾಧನೆ ಏನಂತ ನೀವು ಒಂದು ಹೋಮ್ವರ್ಕ್ ಮಾಡಿ. ಏನು ಮಾಡಬಹುದು, ನಾನು ಗುರುಗಳು ಹೇಳ್ತಿದ್ರೆ ಸಾಧನೆ ಮಾಡುವಂಥ ಯೋಗ ಇದೆ, ಏನು ಮಾಡಬಹುದು ಅನ್ನುವಂಥದ್ದನ್ನು ನೀವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದು. ಜನರಲೈಸ್ ಆಗಿ ನೋಡೋದ್ರಿಂದ ಹಣ ಹೂಡಿಕೆಗಾಗಲಿ ನೂತನ ವ್ಯಾಪಾರಕ್ಕಾಗಲಿ ಒಳ್ಳೆಯ ಸಮಯ ಇದೆ, ತುಂಬ ಚೆನ್ನಾಗಿದೆ. ವೃತ್ತಿ ವ್ಯಾಪಾರಿಗಳಿಗೆ ಸಾಮಾನ್ಯದಲ್ಲಿ ಅಭಿವೃದ್ಧಿ, ಇಷ್ಟಕಾಮ್ಯ ಅರ್ಥ ಸಿದ್ಧಿ, ಅಂದರೆ ನಿಮ್ಮ ಮನಸ್ಸಿಗೆ ಏನು ಅನ್ಕೋತಿರೋ ಅದು ಒಳ್ಳೆಯದಾಗುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. ಮಿತ್ರರ ಸಹಾಯ, ಸೌಖ್ಯ ಉಂಟಾಗುತ್ತೆ. ಆರೋಗ್ಯ ವಿಷಯದ ಮೇಲೆ ಶ್ರದ್ಧೆ ಅವಶ್ಯಕತೆ ಬೇಕು. ಅದೇ ಕಿವಿ ಮತ್ತು ಗಂಟ್ಲು ಸಮಸ್ಯೆಗಳಾಗಬಹುದು ಅಂತ ಹೇಳಿದೆ. ಸ್ವಲ್ಪ ಹಿಂದೆ ಆಗಿರೋಂಥ ಅನಾರೋಗ್ಯದ ಸಮಸ್ಯೆಗಳು ಮತ್ತೆ ಉತ್ಪತ್ತಿ ಆಗ್ಬೋದು. ಯಾವತ್ತೋ ಏನೋ ಕಾಲು ಏಟಾಗಿರುತ್ತೆ, ಅದೆಲ್ಲ ಸರಿ ಹೋಗಿರುತ್ತೆ, ಈಗ ಮತ್ತೆ ಆ ನೋವು ಶುರು ಆಗಿರ್ಬೋದು. ಆ ಥರ ಸಣ್ಣ ಪುಟ್ಟ ನೀವು ನೋಡುವಂಥ ವಿಧಾನ ಸರಿ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮಲ್ಲೊಂದು ಮಾತಿದೆಯಲ್ಲ, ಗಾದೆನೂ ಇದೆ, ಕಾಮಲೆ ಬಂದವ್ರಿಗೆ ನೋಡಿದೆಲ್ಲ ಅರಿಶಿಣನೇ ಕಾಣುತ್ತೆ ಅಂಥೇಳಿ. ಹಾಗೆ
ಸ್ವಲ್ಪ ಮಟ್ಟಿಗೆ ನಿಮ್ಮ ದೃಷ್ಟಿಯನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕಂತಂದರೆ ಎಲ್ಲವನ್ನೂ ಎಲ್ಲ ರೀತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅದಕ್ಕೆ ತಕಡೀಲಿ ಹಾಕಿ ತೂಕ ಮಾಡಿ ಆಮೇಲೆ ನಂಬಿ ಜನರನ್ನು ಎಲ್ಲರನ್ನು ಒಟ್ಟಿಗೆ ನಂಬಲಿಕ್ಕೆ ಹೋಗಬೇಡಿ. ಕುಟುಂಬ ಸದಸ್ಯರೊಂದಿಗೆ ಒಳ್ಳೆ ಸಹಕಾರ ನಿಮ್ಗೆ ಚೆನ್ನಾಗಿರುತ್ತೆ. ಒಳ್ಳೆ ದೃಷ್ಟಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಗೌರವ ಪ್ರತಿಷ್ಠೆ ಅನ್ನುವಂಥದ್ದು ಭಗವಂತ ನಿಮಗೆ ಕೊಡ್ತಾನೆ. ಸಂತಾನ ಸೌಖ್ಯ, ಸುಖ, ಪ್ರೇಮ, ವಿವಾಹ ಇತ್ಯಾದಿಗಳ ಅನುಕೂಲ, ವಿಜಯವನ್ನು ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥ ಸಂದೇಹ ಎಲ್ಲವೂ ಕಡೆ ಪ್ರಾಪ್ತಿಯಾಗುತ್ತೆ. ಕೆಲಸದ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತೀರಾ. ವ್ಯಾಪಾರದಲ್ಲಿ ಕೂಡ ಉತ್ತಮ ಲಾಭದಾಯಕವಾಗಿರುತ್ತೆ. ಆದಾಯ ಅವಕಾಶಗಳು ನಿಮಗೆ ದೊರಕುತ್ತೆ. ದ್ವಿತೀಯ ಆದಾಯ ಕೂಡ ನಿಮಗೆ ಅನುಕೂಲ ಆಗ್ಬೋದು. ಜೊತೆಗೆ ಸ್ಥಾನ ಪಲ್ಲಟಗಳು, ಬದಲಾವಣೆಗಳು ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ನೋಡಬೇಕಾದ್ರೆ ಈ ಸ್ಕೂಲ್ಸು, ಕಾಲೇಜಸ್ಸು, ಟ್ಯುಟೋರಿಯಲ್ ಸೆಂಟ್ರು, ಮೆಡಿಸನ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು ತುಂಬ ಚೆನ್ನಾಗಿರುತ್ತೆ. ವೇತನ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸಾಮಾಜಿಕ ಜೀವನದಲ್ಲಿ ತುಂಬ ಅನುಕೂಲ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ನಿಮಗೆ ದೂರವಾಗುತ್ತೆ. ಒಳ್ಳೆ ಸ್ಥಾನ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ಆಗುವಂಥ ಯೋಗ ಪ್ರಾಪ್ತಿ. ಓವರಾಲ್ ಚೆನ್ನಾಗೇ ಇದೆ. ಏನು ಯೋಚನೆ ಮಾಡೋಂಗಿಲ್ಲ, ಭಯ ಪಡೋಂಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ಧನುಸು ರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಹೇಳಿ ಅಥವಾ ಕೇಳಿ, ಮನನಾತ್ರಾಯತೆ ಇತಿ ಮಂತ್ರ ಕೇಳೋದ್ರಿಂದ ಕೂಡ ನಮಗೆ ಮೋಕ್ಷ ಪ್ರಾಪ್ತಿ. ಶ್ರದ್ಧೆಯಿಂದ ಕೇಳಿ. ಒಂದು 25-30 ನಿಮಿಷ ಸಮಯವನ್ನು ಕೊಡಿ. ನಿಮ್ಗೆ ಒಳ್ಳೇದಾಗೋದಕ್ಕೋಸ್ಕರ ಏನು ತೊಂದರೆ ಇಲ್ಲ. ಯಾರೊಬ್ಬರು ಮೆಸೇಜ್ ಹಾಕಿದ್ರು, ಗುರೂಜಿ ದಿನ ಬೆಳಗ್ಗೆ ಎದ್ದು ಅಷ್ಟೋತ್ರ ಓದು ಅಂತ ಹೇಳ್ತೀರಾ, ದಿನ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತೀರಾ, ನೀವು ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡಿದ್ರೆ, ನಾವಿದೆಲ್ಲ ಮಾಡ್ಕೊಂಡಿದ್ರೆ ನಮ್ಮ ಬಾಸಲ್ಲಿ ಮನೆಗೆ ಹೋಗ್ರಿ ಅಂತ ಕಳಿಸ್ತಾನೆ. ನಾವೇನು ಮಾಡೋದು? ನಿಮ್ಮ ಮಾತು ಕೇಳೋದ, ಅವ್ರ ಮಾತು ಕೇಳೋದ? ನಾನು ಹೇಳ್ತೀನಿ, ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರ ವೀಕ್ಷಕರೇ, ನಾನು ನನಗೋಸ್ಕರ ಸ್ವಂತ ನಾನೇನೋ ದುಡ್ಡು ಕೊಡಿ ಅಂತ ಕೇಳ್ತೀನ ನಿಮ್ಮನ್ನು, ನಿಮ್ಗೆ ಏನಾದರೂ ನಾನೇನಾದ್ರು ತಂದು ಕೊಡಿ ಅಂತ ಕೇಳ್ತೀನ? ಖಂಡಿತವಾಗ್ಲೂ ಕೇಳೋದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಇದರ ಮೇರೆಗೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಸ ಭವಿಷ್ಯವನ್ನು ಕೊಡ್ತಾ ಇದ್ದೀನಿ. 6 ಗಂಟೆಗೆ ಎದ್ದೇಳೋ ಜಾಗದಲ್ಲಿ 5:15 ಎದ್ದೇಳಿ, ಏನೂ ಆಗಲ್ಲ. ಅರ್ಧ ಗಂಟೆ ಮುಂದೆ ಎದ್ದು ಒಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ, ಹೋಗ್ತಾ ಅದರ ದೇವಸ್ಥಾನ ಮುಂದೆ 1 ನಿಮಿಷ ಆಗಿವೆ, ಚಪ್ಪಲಿ ಬಿಡಿ, ದೇವ್ರಿಗೆ ಒಂದು ನಮಸ್ಕಾರ ಮಾಡಿ, ತಲೆ ಬಗ್ಸಿ ನಮಸ್ಕಾರ ಮಾಡಿ ಚಪ್ಪಲಿ ಹಾಕೊಂಡು ಹೋಗ್ತಾ ಇರಿ. ಭಗವಂತ ನಿಮ್ಗೇನು ಹೇಳಿಲ್ಲ, ನನಗೆ ಬಂದು ಸೇವೆ ಮಾಡು, ನನ್ನ ಕಸ ಗುಡಿಸು, ನನಗೆ ಹಾಲು ಅಭಿಷೇಕ ಮಾಡು, ನನ್ನ ತುಪ್ಪದ ಅಭಿಷೇಕ ಮಾಡು, ನನ್ನ ಭಗವಂತ ಕೇಳಲಿಲ್ಲ. ನಿಮಗೇನಾದರೂ ಬೇಕು ಅದಕ್ಕೆ ಹೋಗಿ ಮಾಡ್ತೀರಾ. ನಿಮಗೆ ಸೌಖ್ಯ ಬೇಕು ಅಂದರೆ ಹಾಲು ಅಭಿಷೇಕ ಮಾಡ್ತೀರಾ. ರೋಗ ನಿವಾರಣೆ ಆಗಬೇಕಂದ್ರೆ ಮೊಸರು ಅಭಿಷೇಕ ಮಾಡ್ತೀರಾ. ದೇಹವಾದ ಬಲಿಷ್ಠವಾದ ದೇಹ ಬೇಕು ಅಂತಂದರೆ ತುಪ್ಪದ ಅಭಿಷೇಕ ಮಾಡಿಸಿದ್ರೆ ಅದು ನಿಮ್ಮ ಸ್ವಾರ್ಥ. ನಿಮ್ಮ ಸ್ವಾರ್ಥಕ್ಕೆ ನೀವು ಭಗವಂತನಿಗೆ ಮಾಡಿಬಿಟ್ಟು ಭಗವಂತ ನಿಮ್ಗೆ ಎಲ್ಲಿ ಮಾಡು ಅಂತ ಕೇಳ್ದ, ಆ ಥರ ಯಾರನ್ನು ಹೇಳಿದಾಗ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿ, ಅದನ್ನು ಬಿಡಿ. ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದೊಂದೇ, ಏನಾದರೂ ಒಂದು ಮಂತ್ರ, ಒಂದು ದರ್ಶನ, ಯಾವುದಾದ್ರೂ ಒಂದು ದರ್ಶನ ಮಾಡಿ ಹೋಗಿ. ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ಸಮಯ ಇಲ್ಲ ಅಂತ ಹೇಳ್ತೀರಾ ನೀವು, ಯಾವ ಥರದ್ದು ಹುಚ್ಚರು ಅಂತ ಗೊತ್ತಿಲ್ಲ. ಇರಲಿ, ನಾನು ಅದನ್ನು ಹೇಳಲಿಕ್ಕೆ ತಪ್ಪಾಗಬಾರ್ದು. ನಿಮ್ಮ ದೃಷ್ಟಿಕೋನ ಯಾವುದ್ರಲ್ಲಿ ನಾನು ನೋಡಿದರೆ ಗೊತ್ತಿಲ್ಲ. ಒಟ್ಟಲ್ಲಿ ನಿಮ್ಮ ಒಳ್ಳೇದೇ ಕೇಳ್ತೇನೆ. ವಿಷ್ಣು ಸಹಸ್ರನಾಮವನ್ನು ಕೇಳಿ. ಅದನ್ನು ಕೇಳೋದ್ರಿಂದ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಭಗವಂತನ ಅನುಗ್ರಹ ಅನ್ನುವಂಥದ್ದು ತುಂಬ ಗಟ್ಟಿಯಾಗಿ ಬಲವಾಗಿದೆ. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮುಖ್ಯವಾಗಿ ಗುರುಬಲ ಇದೆ ಅಷ್ಟೇ, ಅದಕ್ಕಿಂತ ಸಂತೋಷ ಇನ್ನೇನಿದೆ. ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.